ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ EK ಫ್ಯಾಷನ್ ವರ್ಲ್ಡ್. ಹೇಗಿದ್ದೀರಿ ಎಲ್ಲರೂ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಸೊ ನೀವಿಲ್ಲಿ ನೋಡ್ತಿರ್ಬೋದು ಸ್ಕ್ರಂಚಿಸ್ಗಳು ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ. ಹಾಗೆ ಈ ಸ್ಕ್ರಂಚಿಸ್ಗಳು ಹೇರ್ಗೆ ಕೂಡ ಹಾಕೋದಕ್ಕೆ ಕಂಫರ್ಟೇಬಲ್ ಆಗಿರ್ತದೆ. ಹಾಗೆ ಹ್ಯಾಂಡ್ಗೆ ಕೂಡ ವಿಯರ್ ಮಾಡ್ಬೋದು. ನೀವು ನೋಡ್ತಿರ್ಬೋದು ತುಂಬ ಕ್ಯೂಟ್ ಆಗಿದೆ ಈ ಸ್ಕ್ರಂಚಿಸ್ಗಳು. ಹಾಗೆ ಇದು ರೆಗ್ಯುಲರ್ ಸೈಜ್ ಸ್ಕ್ರಂಚಿಸ್, ಎಲ್ಲ ಹೇರ್ಗೆ ಕೂಡ ಇದು ಸೂಟ್ ಆಗ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಇಂಥ ರೆಗ್ಯುಲರ್ ಸೈಜ್ ಸ್ಕ್ರಂಚಸ್ ಅನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳಿ ತಿಳಿಸಿಕೊಡ್ತಾ ಇದ್ದೇನೆ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಸ್ಯಾಟಿನ್ ಸಿಲ್ಕ್ ಫ್ಯಾಬ್ರಿಕಲ್ಲಿ ಸ್ಕ್ರಂಚಸ್ ಅನ್ನು ಮಾಡ್ತಿದ್ದೇನೆ. ಈ ರೀತಿ ಇಡಬೇಕು. ಹೇಗೆಂದರೆ ಇದರಲ್ಲಿರುವ ದೊರಕಾದ ಸೈಡ್ ಮತ್ತು ನೈಸ್ ಇರುವ ಸೈಡನ್ನು ಅಡಿಭಾಗಕ್ಕೆ ಇಡಬೇಕು. ಹಾಗೆ ದೊರಗಾಗಿರುವ ಸೈಡನ್ನು ಮೇಲ್ಭಾಗ ಇಡಬೇಕು. ಸೊ ಇಲ್ಲಿ ಈಗ ನಾವು ಮಾರ್ಕ್ ಮಾಡಬೇಕು. ಇದರ ಅಳತೆ ನೋಡುವ. ಇದರ ಲೆಂತ್ ಬಂದು 22 ಇಂಚ್, ಅಂದರೆ ಉದ್ದ 22 ಇಂಚ್. ಹಾಗೆ ವಿಡ್ತ್ ಬಂದು 3 ಇಂಚ್. ಸೊ ಈಗ ಮಾರ್ಕ್ ಮಾಡುವ. ವಿಡ್ತ್ ಬಂದು 3 ಇಂಚ್. ಸೊ ಮಾರ್ಕ್ ಮಾಡುವ. ಇನ್ನು ಲೆಂತ್ ಬಂದು 22 ಇಂಚ್. ಸೊ ಈಗ ಮಾರ್ಕ್ ಮಾಡಿ ಆಯಿತು. ಇನ್ನು ಈ ರೀತಿ ಒಮ್ಮೆ ಮಾರ್ಕ್ ಮಾಡಿಕೊಳ್ಳಿ. ಇನ್ನು ಸ್ಕೇಲಲ್ಲಿ ಒಂದು ಗೆರೆ ಎಳ್ಕೊಳ್ತಿದ್ದೇನೆ ಕಟ್ ಮಾಡಲಿಕ್ಕೋಸ್ಕರ. ಸೊ ಈಗ ಗೆರೆ ಎಳ್ಕೊಂಡಾಯಿತು. ಇನ್ನು ಕಟ್ ಮಾಡುವ. ಸೊ ಈಗ ಕಟ್ ಮಾಡಿ ಆಯಿತು. ಇನ್ನು ಇದನ್ನು ಸ್ಟಿಚ್ ಮಾಡಬೇಕು. ಅದಕ್ಕಿಂತ ಮೊದಲು ಈ ಫ್ಯಾಬ್ರಿಕಲ್ಲಿ ಏನಾಗಲಿ, ಒಂದು ಸೈಡಿಗೆ ನೈಸ್ ಇದೆ, ಇನ್ನೊಂದು ಸೈಡ್ ದೊರಕಾಗಿದೆ. ದೊರಕಾಗಿರೋ ಸೈಡನ್ನು ಅಡಿಭಾಗಕ್ಕೆ ಇಡಿ, ನೈಸ್ ಆಗಿರುವ ಸೈಡನ್ನು ಮೇಲ್ಭಾಗಕ್ಕೆ ಇಡಿ. ಈಗ ಮೇಲ್ಭಾಗಕ್ಕೆ ಇಟ್ಟು ಇನ್ನು ಇದನ್ನು ಈ ಥರ ಮಡಚಬೇಕು. ಸೊ ಮಡಚಾದ ಮೇಲೆ ಇಲ್ಲಿ ಒಂದು ಈ ಥರ ಸ್ಟಿಚ್ ಹಾಕಬೇಕು. ಈಗ ಸ್ಟಿಚ್ ಹಾಕುವ. ಇನ್ನು ಈಗ ಸ್ಟಿಚ್ ಮಾಡಿ ಆಯಿತು. ಇನ್ನು ಈಗ ಸ್ಟಿಚ್ ಮಾಡಿದ ಭಾಗ ಅದು ಮಧ್ಯಕ್ಕೆ ಬರುವಾಗ ಇಡಬೇಕು. ಮಧ್ಯಕ್ಕೆ ಬರುವಾಗ ಅಂದರೆ ಈಗ ಏನು ಮಾಡಬೇಕು, ದೊರಗಾಗಿರುವ ಸೈಡ್, ಅಂದರೆ ಈಗ ಸ್ಟಿಚ್ ಮಾಡಿದ್ದು ಕಾಣ್ತಿದೆ ಅಲ್ವ, ಆ ಸೈಡ್ ಮೇಲ್ಗಡೆಗೆ ಇರಬೇಕು. ಆ ಥರ ಇಟ್ಟು ಮಧ್ಯಕ್ಕಿಟ್ಟು ಇದನ್ನು ಈ ಥರ ಮಡಚಬೇಕು. ಇನ್ನು ಇದಕ್ಕೆ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡುವಾಗ ಇದನ್ನು ಮೇಲಿಂದ ಈ ಥರ ಕೈಯಲ್ಲಿ ಇಟ್ಕೊಂಡು ಇಲ್ಲಿ ಕೆಳಗೆ ಎಳ್ಕೊಳ್ತಾ ಬರಬೇಕು.
ಎಂಡಿಗೆ ಬರುವಾಗ ನಿಮಗೆ ಮೊದಲು ಮಾಡಿದ ಸ್ಟಿಚ್ ಕಾಣ್ತದೆ. ಸೊ ಅಲ್ಲಿಂದ ನೀವು ಎಲ್ಲಿ ಸ್ಟಿಚ್ ನಿಲ್ಲಿಸ್ತೀರಿಲ್ಲ ಅಲ್ಲಿ 1 ಇಂಚಿನಷ್ಟು ಗ್ಯಾಪ್ ಇರಲಿ, ಅಷ್ಟು ಗ್ಯಾಪ್ ಇಟ್ಟು ಸ್ಟಿಚ್ಚನ್ನು ನಿಲ್ಲಿಸಬೇಕು. ಅಲ್ಲಿ ಒಂದು ಸಿಲೆ ಹಾಕಬೇಕು. ಈಗ ಸ್ಟಿಚ್ ಮಾಡಿ ಆಯಿತು. ಇನ್ನು ಈ ಹೋಲ್ನ ಮೂಲಕ ಒಳಗಿರುವ ಬಟ್ಟೆಯನ್ನು ಹೊರಗೆ ತೆಗಿಬೇಕು. ಸೊ ಈಗ ತೆಗ್ದಾಯ್ತು ಈ ರೀತಿ. ಇನ್ನು ಇದರೊಳಗೆ ಇಲಾಸ್ಟಿಕನ್ನು ಇನ್ಸರ್ಟ್ ಮಾಡಬೇಕು. ಇಲಾಸ್ಟಿಕ್ 7 ಇಂಚ್, ನಾನು ರೋಲ್ಡ್ ಆಗಿರೋ ಇಲಾಸ್ಟಿಕ್ ತಗೊಂಡಿದ್ದೇನೆ. ಸೊ ಇವಾಗ ಒಂದು ಸೇಫ್ಟಿ ಪಿನ್ನನ್ನು ಯೂಸ್ ಮಾಡಿ ಇದನ್ನು ಇದರೊಳಗೆ ಬಟ್ಟೆಯೊಳಗೆ ಇನ್ಸರ್ಟ್ ಮಾಡಬೇಕು. ಈಗ ಇನ್ಸರ್ಟ್ ಮಾಡಾಯಿತು. ಇನ್ನು ಅಲ್ಲಿ ಒಂದು ಗಟ್ಟಿಯಾಗಿ ಗಂಟು ಹಾಕಬೇಕು, 2 ಗಂಟು ಹಾಕಿ, ಇಲ್ಲಾಂದರೆ ಬಿಚ್ಕೊಳ್ಬೋದು. ಸೊ ಇವಾಗ ಗಂಟು ಹಾಕಿ ಆದ ಮೇಲೆ ಈ ಹೋಲ್ ಇದೆ ಅಲ್ವಾ, ಅದನ್ನು ಫಿಲ್ ಮಾಡಬೇಕು. ಅದನ್ನು ಈ ಥರ ಸ್ಟಿಚ್ ಮಾಡಿದರೆ ಇದು. ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂತಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.